ಬಿಜೆಪಿನಲ್ಲಿ ವೋಟರ್ಸ್ಗೆ ಕೊರತೆ ಇರಲಿಲ್ಲ, ಕಾರ್ಯಕರ್ತರಲ್ಲಿ ಕೊರತೆ ಇರಲಿಲ್ಲ. ಸೋತ ಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ ಉತ್ಸಾಹದ ಕೊರತೆ ಆಗಿತ್ತು, ಉತ್ಸಾಹ ಒಂದಿರಲಿಲ್ಲ. ವಿಜಯೇಂದ್ರ ಅವರಂತಹ ಕ್ರಿಯಾಶೀಲರು ಅಧ್ಯಕ್ಷರು ನಮಗೆ ಸಿಕ್ಕಿರೋದಕ್ಕೆ ನಾವು ನಿಜವಾಗ್ಲೂ ಪಾವನ ಅನಿಸ್ಬಿಡ್ತಾರೆ. 224 ಕ್ಷೇತ್ರದಲ್ಲೂ ಇಡೀ ಸರ್ಕಾರ ಬಂದು ಇಷ್ಟು ದಿನ ಆಯಿತು, ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗಿದೆಯಾ? ಒಂದು ಡೆವಲಪ್ಮೆಂಟ್, ಒಂದು ಶಂಕುಸ್ಥಾಪನೆ ಆಗಿದೆಯಾ? 1 ಕಿಲೋಮೀಟರ್ ರಸ್ತೆ ಆಗಿದೆಯಾ? ಒಂದು ಗುಂಡಿ ಮುಚ್ಚಿದಾರ? ಸಣ್ಣ ಸಣ್ಣ ವಿಚಾರಕ್ಕೆ ಅಫ್ಜಲ್ ಗುರಿಗೆ ನೇಣಾಕ್ಬೇಡಿ ಅಂತೇಳಿ ಮಧ್ಯರಾತ್ರಿಲಿ ಕೋರ್ಟ್ಗೆ ಹೋಗ್ಲಿಕ್ಕಾಗತ್ತೆ, ಯಾಕೂಬ್ ಮೆಮನ್ ನೇಣಾಕ್ಬೇಡಿ ಅಂತೇಳಿ ಮಧ್ಯರಾತ್ರಿಲಿ ಕೋರ್ಟ್ಗೆ ಹೋಗೋಕ್ಕಾಗತ್ತೆ, ಸಣ್ಣ ಸಣ್ಣ ವಿಚಾರಕ್ಕೂ ಇವರಿಗೆ ಕೋರ್ಟ್ಗೆ ಹೋಗೋಕ್ಕಾಗತ್ತೆ. ನಿಜವಾಗ್ಲೂ ಅನ್ಯಾಯ ಆಗಿದ್ರೆ, 1 ರೂಪಾಯಿ ಅನ್ಯಾಯ ಆಗಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ? ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ. ರಾಜ್ಯ ಲಿಟ್ರಲಿ ದಿವಾಳಿ ಹೋಗಿದೆ ಸರ್, ಲಿಟ್ರಲಿ ದಿವಾಳಿ ಹೋಗಿದೆ. ಆನ್ಸರ್ ಪೇಪರ್ ಕೊಂಡ್ಕೊಳ್ಳೋಕಿರೋ ದುಡ್ಡಿಲ್ಲ ಸರ್. ಮಕ್ಳಿಗೆ ಹೇಳ್ತಾರೆ ಆನ್ಸರ್ ಪೇಪರ್ ತೊಗೊಂಬನ್ನಿ ಅಂತ. ಈಗ ಬಿ ಜೆ ಪಿ 2 ದೃಷ್ಟಿಯಿಂದ ನೋಡ್ಬೋದು. ಒಂದು, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗುವ ಪೂರ್ವ, ರಾಜ್ಯಾಧ್ಯಕ್ಷರಾದ ನಂತರದ ದಿನಗಳು ಅಂತ. ಆ ಪೂರ್ವದ ದಿನಗಳು ಎಷ್ಟರ ಮಟ್ಟಿಗೆ ಅಂದರೆ ದಂಗೆಯ ದಿನಗಳು ಅಂತ ಕರೆಯಬಹುದೇನೋ. ಅಂದರೆ ಬಿ ಜೆ ಪಿಯ ದಂಗೆಯ ದಿನಗಳು ಅಂತ. ಎಲ್ಲರೂ ಮಾತಾಡುವವರು, ಎಲ್ಲರೂ ಆಕ್ಷೇಪ ಮಾಡುವವರು, ನಾವು ಕಾಂಗ್ರೆಸ್ಸಿಗೆ ಹೋಗ್ತೇವೆ, ನಾವು ಇದಕ್ಕೆ ಹೋಗ್ತೇವೆ ಅನ್ನುವಂಥ ಹುಂಕರಿಕೆ ಬೇರೆ. ಆಮೇಲೆ ಕಾಂಗ್ರೆಸ್ ಅಂತೂ ನಿಮ್ಮ ಮಟ್ಟ ಹಾಕಲಿಕ್ಕೆ 1 ಅಲ್ಲ 10 ರೀತಿಯ ದಾಳಿಯನ್ನು ಮಾಡ್ತಾ ಇದೆ. ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಿರ್ಲಿಲ್ಲ. ಎಲ್ಲೋ ನೀವು ಬಂದು ಟಿ ವಿಯಲ್ಲಿ ಬಹಳ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಮಾತಾಡೋದನ್ನು ಬಿಟ್ಟರೆ ನಿಮಗೂ ನಿಮ್ಮದೇ ಆದಂಥ ಪಕ್ಷದ ಬೆಂಗಾವಲಿ ಎಷ್ಟರ ಮಟ್ಟಿಗೆ ಸಿಕ್ಕಿತ್ತೋ ನಮಗೆ ಗೊತ್ತಿಲ್ಲ. ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಹೇಳ್ತೇನೆ, ನೀವು ಒಂಟಿಯಾಗಿ ಹೋರಾಟ ಮಾಡ್ತಾ ಇದ್ರಿ ಅಂತ ಕಾಣ್ತಾ ಇತ್ತು. ಈ ಪೂರ್ವದ ದಿನಗಳಲ್ಲಿ ಇಂಥ ಒಂದು ಅನಾಗರಿಕವಾದಂಥ ಒಂದು ರೀತಿಯ ಅಕ್ಷಮ್ಯವಾದಂಥ ರಾಜಕೀಯ ನಡೆಯಿತು. ಆಮೇಲೆ ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡಲಾಗಲಿಲ್ಲ. ಆಮೇಲೆ ಬಂತು ಇವ್ರದ್ದು ಅಧ್ಯಕ್ಷತೆ, ಆಯಿತಾ. ಅದರ ಮೇಲೂ ಯತ್ನಾಳ್ನಂಥವರು ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಈ ಅರಾಜಕತೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಅಸ್ತ್ರವಾಯಿತು. ಜೊತೆಗೆ ಸತ್ಯವಾಗಿ ಹೇಳ್ತೇನೆ, ನಾನು ಒಂದು ಗ್ರಾಸ್ ರೂಟ್ ಲೆವೆಲಿನ ರಾಜ್ಯದ ಕೆಲವು ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಅಲ್ಲಿ ಎಲ್ಲರೂ ಹೇಳ್ತಾ ಇರೋದೇನು ಅಂದರೆ, ನಮಗೆ ಮೋದಿ ಬೇಕು, ಈ ದುಷ್ಟರು ಬೇಡ. ಕಾಂಗ್ರೆಸ್ಸಿನ ಇಡೀ ಕರ್ನಾಟಕದ ಬಿ ಜೆ ಪಿ ಅದು ನಂಬಿಕೆಗೆ ಅರ್ಹವಾಗಿಯೇ ಇಲ್ಲ ಅನ್ನೋದು ಇವತ್ತಿನವರೆಗೂ ಅದು ವಾದ ನಡೀತಾ ಇದೆ. ಒಂದೇನಾಯ್ತು ಅಂತ ಹೇಳಿದ್ರೆ, ಏನು ಅದು 40% ಇರ್ಬೋದು, ಪೇ ಸಿ ಎಮ್ ಇರ್ಬೋದು, ಒಂದು ಸುಳ್ಳು ಅವರನ್ನು ಕ್ರಿಯೇಟ್ ಮಾಡ್ತು ಕಾಂಗ್ರೆಸ್. ಅದಕ್ಕೆ ಹೊಡೆತ ಕೊಡೋ ಕೆಲಸ ಮಾಡಿಲ್ಲ, ಅವರನ್ನು ಕ್ರಿಯೇಟ್ ಮಾಡ್ತು. ಅದು ಕೆಲವು ಮಾಧ್ಯಮಗಳು ಕೂಡ ಅದಕ್ಕೆ ಅತಿ ಹೆಚ್ಚು ಪುಷ್ಟಿ ಕೊಟ್ಟವು. ಮೇಲ್ಮಟ್ಟದಲ್ಲಿ ಆ ವಾತಾವರಣ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನೋಡಿ, ಕಳೆದ ಬಾರಿ ನಮಗೆ 2018ರಲ್ಲಿ ನಮಗೆ ಎಷ್ಟು ಓಟ್ ಬಿದ್ದಿತ್ತು, ಈ ಸರಿನೂ ಕೂಡ ಅಷ್ಟೇ ಓಟ್ ಬಿದ್ದಿದೆ, ಸ್ವಲ್ಪ ಜಾಸ್ತಿನೇ ಬಿದ್ದಿದೆ. ನಮಗೆ ಶೇರಿಂಗಲ್ಲಿ ತೊಂದರೆ ಆಗಿಲ್ಲ. ಅಂದರೆ ಈ ಒಂದು ಸುಳ್ಳು ವಾತಾವರಣವನ್ನು ನಮ್ಮ ಮತದಾರ ನಂಬಿರಲಿಲ್ಲ, ಅಷ್ಟೇ ಓಟ್ ಬಿತ್ತು, ಅದಕ್ಕಿಂತ ಜಾಸ್ತಿ ಬಿತ್ತು. ಕಾಂಗ್ರೆಸ್ಗೆ ಹೇಗೆ ಇಷ್ಟೊಂದು ಅನುಕೂಲ ಆಯಿತು ಅಂತ ಹೇಳಿದ್ರೆ, ಜನತಾದಳದ ಓಟ್ ಶೇರ್ ಏನಿತ್ತು ಅದು ಸಾರಾಸಗಟಾಗಿ ಒಂದು ಪಕ್ಷಕ್ಕೆ ಕೊಟ್ಟೋಯ್ತು. ಹಾಗಾಗಿ ಅವರಿಗೆ ಹೆಚ್ಚಾಯ್ತು ಬಿಟ್ಟರೆ. ಈ ಮಾತನ್ನು ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಬಿ ಜೆ ಪಿಯವರು ಸೋತಿಲ್ಲ, ಅವ್ರಿಗೆ ಎಷ್ಟು ಓಟ್ ಬಂದಿದೆ ಅಷ್ಟೇ ಓಟ್ ಬಂದಿದೆ ಅಂತೇಳಿ. ಹಾಗಾಗಿ ಒಂದು ದೊಡ್ಡ ಬದಲಾವಣೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಚಾರದಲ್ಲಿ ಹೇಳಿದ್ರಿ. ನೋಡಿ, ಬಿ ಜೆ ಪಿನಲ್ಲಿ ವೋಟರ್ಸ್ಗೆ ಕೊರತೆ ಇರಲಿಲ್ಲ, ಯಾವತ್ತೂ ಕೂಡ ಕಾರ್ಯಕರ್ತರಲ್ಲಿ ಕೊರತೆ ಇರಲಿಲ್ಲ. ಕಾರ್ಯಕರ್ತರು ಇದ್ದರು, ವೋಟರ್ಸು ಇದ್ದರು. ಯಾವುದು ನಮಗೆ ಸೋತ ಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ ಉತ್ಸಾಹದ ಕೊರತೆ ಆಗಿತ್ತು, ಉತ್ಸಾಹ ಒಂದಿರಲಿಲ್ಲ. ವಿಜಯೇಂದ್ರ ಅವ್ರು ಬರ್ತಿದ್ದಂಗೆ ಏನಾಯಿತು, ಈ ಉತ್ಸಾಹ ಚಿಮ್ತು. ಸೊ ಹಾಗಾಗಿ ಏನಾಯಿತು, ಇಡೀ ವಾತಾವರಣ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಎಲ್ಲ ಕಾರ್ಯಕರ್ತರುಗಳು ಕ್ರಿಯಾಶೀಲರಾದರು, ಜನಗಳಿಗೂ ಕೂಡ ಒಂದು ಖುಷಿಯಾಗಿ ಶುರುವಾಯಿತು, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಯಿತು. ಅದಕ್ಕೆ ನಾನು ವಿಜಯೇಂದ್ರ ಅವ್ರಿಗೆ ನಾನು ಅಭಿನಂದಿಸಲೇಬೇಕು. ವಿಜಯೇಂದ್ರನಿಗೆ ಆ್ಯಕ್ಚುಲಿ ಅವರು ಬಂದಾಗ ಇದು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ, ಇದೊಂದು ಬಹಳ ದೊಡ್ಡ ಮುಳ್ಳಿನ ಹಾಸಿಗೆ ಆಗಿತ್ತು, ಸವಾಲಿತ್ತು. ಅವರನ್ನು ವಿರೋಧಿಸ್ತಾನೆ ಬಂದರು ಅವರ ಆ ಪ್ರಥಮ ದಿನದಿಂದ. ಆದರೆ ಅವರ ಇಡೀದಾದಂಥ ಒಂದು ದೂರದರ್ಶಿತ್ವವೋ ಅಥವಾ ತಂದೆಯವರ ಮಾರ್ಗದರ್ಶನವೋ ಕೇಂದ್ರದ ಮಾರ್ಗದರ್ಶನವೋ ಗೊತ್ತಿಲ್ಲ. ಅವರು 10,000ಕ್ಕೂ ಹೆಚ್ಚು ಕಿಲೋಮೀಟ್ರನ್ನು ಪ್ರಯಾಣ ಮಾಡಿ ಅಥವಾ ತಿರುಗಾಡಿ ಎಲ್ಲರನ್ನು ಹಿಂದೆ ಒಲಿಸ್ಕೊಂಡ್ರೆ ಅಷ್ಟೇ ಅಲ್ಲ, ಜಗದೀಶ್ ಶೆಟ್ಟರ್ ಅಂಥವ್ರನ್ನೂ ವಾಪಸ್ ಕರ್ಕೊಬಂದರು ಅಲ್ವಾ. ಈ ವಾತಾವರಣದಲ್ಲಿ ಕೂಡ ಮೊನ್ನೆ 40%ಅನ್ನು ಯಾವ ಕೆಂಪಣ್ಣ ಕಾಂಗ್ರೆಸ್ಸಿಗೆ ಅಸ್ತ್ರವಾಗಿ ಕೊಟ್ಟಿದ್ರೋ ಅದಕ್ಕಿಂತ ಹೆಚ್ಚು ಇಲ್ಲಿ ಇವತ್ತು ಆಗ್ತಾ ಇದೆ ಅಂತ ಬಿ ಜೆ ಪಿಯ ಮೂಲಕವೇ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಆದರೆ ಅದನ್ನು ಯಾಕೆ ಅಷ್ಟು ಅವರು 40% ಮತ್ತು ಪೇ ಸಿ ಎಮ್ಮನ್ನು ತೆಗೆದುಕೊಂಡು ಹೋದ ಮಟ್ಟಕ್ಕೆ ನೀವು ಇವತ್ತು ವಿಜಯೇಂದ್ರ ಅಂತವರ ಸಾರಥ್ಯ ಸಿಕ್ಕಿದೆ, ನೀವು ಎಲ್ಲೋ ಒಂದು ಕಡೆ ಒಗ್ಗಟ್ಟಾಗ್ತಾ ಇದ್ದೀರಿ,
ಯತ್ನಾಳ್ ಅವರನ್ನು ಟೋನ್ ಡೌನ್ ಮಾಡಿದ್ದೀರಿ, ಎಲ್ಲವೂ ಆಗ್ತಾ ಇದೆ. ಎಸ್ ಟಿ ಸೋಮಶೇಖರ್ಗೆ ವಾರ್ನ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲೂ ಅದನ್ನು ಯಾಕೆ ಅಷ್ಟು ಉಜ್ವಲವಾಗಿ ಬಿಂಬಿಸುವ ಕೆಲಸ ಆಗ್ತಾ ಇಲ್ಲ? ಒಂದು ತಾವು ಹೇಳ್ದಂಗೆ ವಿಜಯೇಂದ್ರ ಅವರು ಬಂದ ಮೇಲೆ ನಮಗೆ ಉತ್ಸಾಹ ನೂರ್ಮಡಿಯಾಗಿದೆ. ವಿಜಯೇಂದ್ರ ಅವರಂತಹ ಕ್ರಿಯಾಶೀಲರು ಅಧ್ಯಕ್ಷರು ನಮಗೆ ಸಿಕ್ಕಿರೋದಕ್ಕೆ ನಾವು ನಿಜವಾಗ್ಲೂ ಪಾವನ ಅನಿಸ್ಬಿಡುತ್ತೆ ನಮಗೆ. ನಾವು ಕೂಡ ಮತ್ತು ಪಕ್ಷನೂ ಕೂಡ ಕ್ರಿಯಾಶೀಲತೆ ಭಾಳ ಇಂಪಾರ್ಟೆಂಟ್ ಇದ್ರೊಳಗಡೆಗೆ. ಎಲ್ಲ ಅಂದರೆ ಗ್ರಾಮಕ್ಕೂ ಹೋಗ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರಲ್ಲೂ ಒಂಥರ ಹೊಸ ಹುಮ್ಮತ್ತು ಶುರುವಾಗಿದೆ. ಒಂದು ಕಡೆಗೆ ಮೋದಿಯವರು, ಒಂದು ಕಡೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷರು, ಯುವಕರು, ಜೊತೆಗೆ ಯಡಿಯೂರಪ್ಪನವರ ಆಶೀರ್ವಾದ. ಒಂದು ನೋಡಿ, ನೀವು ಈ 40% ಬಂದಿದ್ದಕ್ಕೂ ಅವತ್ತು ಬಂದಿದ್ದಕ್ಕೂ ಇವತ್ತು ಬಂದಿದ್ದಕ್ಕೂ ಅವಾಗೇನಾಗಿತ್ತು ಅಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆ ಒಂದು ರೌಂಡ್ ದ ಕಾರ್ನರು. ಇನ್ನು 3-4 ತಿಂಗಳಷ್ಟೇ ವಿಧಾನಸಭಾ ಚುನಾವಣೆ ಇತ್ತು. ವಿಧಾನಸಭಾ ಚುನಾವಣೆ ಕಾವು ವಿಪರೀತ ಏರ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು 40%ನ ತೊಗೊಂಡ್ರು, PCMನ ತೊಗೊಂಡ್ರು. ಅವ್ರು ತಗೊಂಡಿದ್ದ ಮಟ್ಟಿಗೆ ನಾವು ಅದನ್ನು ಕೌಂಟ್ರ್ ಮಾಡೋದಕ್ಕೆ ಎಲ್ಲ ವಿಫಲ ಆದ್ವಿ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಈ ಬಾರಿನೂ ಕೂಡ ಕೆಂಪಣ್ಣವರು ಇದನ್ನು ಮಾಡಿದಾಗ ಭಾಳಷ್ಟು ದೊಡ್ಡ ಹೋರಾಟ ಮಾಡಿದ್ದೇವೆ ನೋಡಿ. ಸದನದ ಒಳಗೂ ಮತ್ತು ಹೊರಗೂ ಒಂದೇ ಒಂದು ದಿವಸ ಕೂಡ BJPಯ ಹೋರಾಟ ನಿಂತಿಲ್ಲ. ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, BJPನಲ್ಲಿ ಅವ್ರಿಗೆ ಆರೋಪ ಮಾಡೋಕ್ಕೆ ಬೇರೆ ಯಾವುದೂ ಇರಲಿಲ್ಲ, ಬರೀ 40% ಒಂದೇ ಇತ್ತು. ಆದರೆ ಈ ದರಿದ್ರ ಸರ್ಕಾರ ದಿನಕ್ಕೊಂದು ಅನಾಹುತ ಮಾಡ್ತಾ ಇದೆ ಸರ್. ಒಂದಿಷ್ಟು ಪಟ್ಟಿ ಕೊಡಿ. ಒಂದು ಅನಾಹುತ ಮಾಡ್ತಾ ಇದೆ. ಈಗ ಧರ್ಮದ ಹೆಸರಿನಲ್ಲಿ ನಿಮಗೆ ಆಗಲೇ ಹೇಳಿದ್ರಿ. ಹೌದು. ಆದರೆ ಆಡಳಿತಾತ್ಮಕ ನೋಡಿ, 224 ಕ್ಷೇತ್ರದಲ್ಲೂ ಇಡೀ ಸರ್ಕಾರ ಬಂದು ಇಷ್ಟು ದಿನ ಆಯಿತು, ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗಿದೆಯಾ? ಒಂದು ಡೆವಲಪ್ಮೆಂಟ್, ಒಂದು ಶಂಕುಸ್ಥಾಪನೆ ಆಗಿದೆಯಾ? 1 ಕಿಲೋಮೀಟರ್ ರಸ್ತೆ ಆಗಿದೆಯಾ? ಒಂದು ಗುಂಡಿ ಮುಚ್ಚಿದಾರ? ನೋಡಿ, ಇವತ್ತು 223 ತಾಲೂಕಲ್ಲಿ ಬರ ಇದೆ. 610 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಗುಳೆ ಹೋಗ್ತಾ ಇದ್ದಾರೆ ಜನರು, ಹಳ್ಳಿಯಿಂದ ಹೋಗ್ತಾ ಇದ್ದಾರೆ. ಆದರೂ ರಾಜ್ಯಪಾಲರಿಗೆ ವಿಶೇಷ ಕಾರು, ಸಚಿವರುಗಳಿಗೆ ವಿಶೇಷ ಕಾರು, ಮದುವೆಗೆ ಹೋಗ್ಲಿಕ್ಕೆ ಸ್ಪೆಷಲ್ ಇದು ತಗೊಂಡು ಹೋಗ್ತಾರೆ ಇವರು. ಅವ್ರದ್ದು ರಿನೋವೇಷನ್ಗಳು, ಆಫೀಸ್ಗಳು ರಿನೋವೇಷನ್, ಈ ಥರದಲ್ಲಿ ನಾನು ಹೇಳಿದ. ಆಮೇಲೆ ಅನುದಾನ ಕೇಳಲಿಕ್ಕೆ ಸ್ಪೆಷಲ್ ಫ್ಲೈಟು, ಅಲ್ಲೋಗಿ ಪ್ರತಿಭಟನೆ ಮಾಡಲಿಕ್ಕೆ 600 ಜನರನ್ನು ಕರ್ಕೊಂಡು ಹೋಗ್ತಾರೆ ಫ್ಲೈಟಲ್ಲಿ. ಅದರ ಇತ್ಯಾದಿ ಖರ್ಚುಗಳು, ಈ ಥರದ್ದೆಲ್ಲ ಇದು. ಅಂದರೆ ನಾನು ಹೇಳ್ತಾ ಇರೋದು, ನಿಮಗೆ ಅಸ್ತ್ರಗಳ ಮೇಲೆ ಅಸ್ತ್ರಗಳು ಸಿಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸಾಮೂಹಿಕವಾಗಿ ಕಾವು ಏರ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ನೀವು ಕನ್ಸ್ಟ್ರಕ್ಟಿವ್ ಆದಂಥ ಒಂದು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲವೇ ಅಂತಲ್ಲ. ನಾವು ಹೇಳಿದ್ನಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಸದನದ ಒಳಗೂ ಹೋರಾಟ ಮಾಡ್ತಾ ಇದ್ದೇವೆ, ಹೊರಗೂ ಹೋರಾಟ ಮಾಡ್ತಿದ್ದೇವೆ. ಬೆಳಗಾಂನ ಬೆತ್ತಲೆ ಪ್ರಕರಣ ಇರ್ಬೋದು, ಹಾವೇರಿಯ ಮುಸಲ್ಮಾನ್ ಹೆಣ್ಮಗು ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ತಾತ್ವಿಕವಾದ ಅಂತ್ಯ ಸಿಕ್ಕಿದ್ದು ನಮ್ಮ ಹೋರಾಟದ ಮುಖಾಂತರವೇ. ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ವಿ. ನಾನು ಅದನ್ನೇ ಹೇಳ್ತಿದ್ದು. ಈಗ ಏನು ವಿದ್ಯುತ್ ಕೊಡದೆ ರೈತರನ್ನ ಸತಾಯಿಸ್ತಾ ಇದ್ದಾರೆ, ಕುಡಿಲಿಕ್ಕೆ ನೀರಿಲ್ಲ. ಈ ಅಧಿಕಾರಿಗಳ ಅರಾಜಕತೆಯ ಕಾರಣಕ್ಕೋಸ್ಕರವೇ ಕಾವೇರಿ ನೀರನ್ನು ನಾವು ಕಳ್ಕೊಂಡ್ವಿ. ಕರೆಕ್ಟಾಗಿ ಕೇಸ್ನ ಪ್ರೆಸೆಂಟೇ ಮಾಡಲಿಲ್ಲ. ಇವತ್ತುವರೆಗೂ ಅನುಭವಿಸ್ಬೇಕಾಯಿತು. ನೆನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ನಡಿಗೆ ಜಾಥಾ ಮಾಡಿದವರು ಅವರೇ ತಾನೆ. ಅದನ್ನೇ ಮಾಡಬೇಕಾದ್ರೆ ಅಧಿಕಾರಕ್ಕೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ಧರ್ಮಾವಳಿ ಎರಡು ಬಿಟ್ಬಿಟ್ಟು ಬೇರೆ ಯಾವುದೋ ಅಜೆಂಡಾ. ಫ್ರೆಂಡೇ ಇದಾರಲ್ಲ ಸ್ಟಾಲಿನ್. ಅದನ್ನೇ ಹೇಳ್ತಾ ಇದ್ದೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು, ನೀವು ಒಂದು ವಿಡಿಯೋನ ಮಾಡಿದ್ರಿ ಅದ್ರ ಬಗ್ಗೆ. ನಾನು ಹೇಳಿದೆ ನೋಡಿ, ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪಿಕ್ಚರ್ ಬಂತು. ಮೆಟ್ಟೂರು ಜಲಾಶಯ ತುಂಬಿ ತುಳುಕ್ತಾ ಇದೆ. ಇವತ್ತು KRS ಡ್ಯಾಮಲ್ಲಿ ಒಂದು ಹನಿ ನೀರಿಲ್ಲ. ಯಾರ ಕಾರಣಕ್ಕೋಸ್ಕರ? ಸಿದ್ದರಾಮಯ್ಯನವರ ಸರ್ಕಾರದ ಕಾರಣಕ್ಕೋಸ್ಕರ. ಜುಲೈ ತಿಂಗಳಲ್ಲೇನೆ ಅವ್ರಿಗೆ ಟ್ರಿಬ್ಯುನಲ್ಲೇ ಆರ್ಡರ್ ಮಾಡಿತ್ತು, ಕೇವಲ 31 TMC ಅಷ್ಟೇ ನೀವು ಬಳಸಬೇಕು ಅಂತೇಳಿ. ಅಷ್ಟೊತ್ತಿಗಾಗಲೇ ತಮಿಳ್ನಾಡು ಡಬಲ್ ಬಳಸಿತ್ತು. ಅದನ್ನು ಹೇಳಬೇಕಾಗಿರೋರು ಯಾರು? ನಮ್ಮ ಅಧಿಕಾರಿಗಳು ಹೇಳಬೇಕಾಗಿತ್ತಾನೆ, ಹೇಳಲಿಲ್ಲ. ತಮಿಳ್ನಾಡು ಸರ್ಕಾರ ಇಡೀ ಸಚಿವ ಸಂಪುಟ ಇರಲಿ ಅಥವಾ ಅಧಿಕಾರಿಗಳೆಲ್ಲ ಹೋಗಿ ಟ್ರಿಬ್ಯುನಲಲ್ಲಿ ಕೂತ್ಕೊಂಡು ಅಲ್ಲಿ ಹಕ್ಕೊತ್ತಾಯ ಮಾಡ್ತಾ ಇದ್ರೆ, ಇವರು ಆನ್ಲೈನಲ್ಲಿ ಜಾಯಿನ್ ಆಗ್ತಾರೆ. ಎಷ್ಟು ಬೇಜವಾಬ್ದಾರಿ ನೋಡಿ. ಇವತ್ತು ಮಾಡಿರ್ತಕ್ಕಂತಹ ಒಂದು ಬೇಜವಾಬ್ದಾರಿ ಕೆಲಸಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಬರದ ಇದರಲ್ಲಿ ತತ್ತರಿಸ್ತಾ ಇದೆ. ನೇರ ಕಾರಣವೇ ಸಿದ್ದರಾಮಯ್ಯ. ಕೇಂದ್ರದಿಂದ ತೆರಿಗೆ ಅನ್ಯಾಯ ಅನ್ನೋದನ್ನು ಡೈವರ್ಟ್ ಮಾಡಿ ಕೊಟ್ಟಿದ್ದಾರಲ್ಲ ನೋಡಿ. ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಆನ್ ದ ಫ್ಲೋರ್ ಆಫ್ ದ ಹೌಸ್, ಪಾರ್ಲಿಮೆಂಟಲ್ಲಿ ಭಾರತದ ವಿತ್ತ ಸಚಿವರು ಅಫಿಷಿಯಲ್ ಆಗಿ ಹೇಳಿದ್ರು, ಒಂದೇ ₹1 ಬಾಕಿ ಇಲ್ಲ ಅಂತೇಳಿ. ಅಷ್ಟೂ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು, ₹1 ಬಾಕಿ ಇಲ್ಲ ಅಂತೇಳಿ. ಬೇರೆ ಯಾರಾದರೂ ಎಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದರೆ ಸಚಿವರು ಪಾರ್ಲಿಮೆಂಟಲ್ಲಿ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರು ಸುಳ್ಳು ಹೇಳಿದ್ದಾರೆ ಅಂತಿದ್ರೆ ಇವರು ಹಕ್ಕುಚ್ಯುತಿ ಮಂಡನೆ ಮಾಡ್ಬೋದಾಗಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಇವ್ರು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿಲ್ಲ ಹೇಳಿ? ಸುಪ್ರೀಂ ಕೋರ್ಟ್ಗೆ ಹೋದ್ರೆ ರಾಜಕಾರಣ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಈ ಪ್ರಶ್ನೆನ ಪತ್ರಕರ್ತರು ಕೇಳಿದ್ರು ಸಿದ್ದರಾಮಯ್ಯನವರಿಗೆ. ನಿಮಗೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ₹1 ಬಾಕಿ ಇಲ್ಲ ಅಂತ ಹೇಳಿ.
ಆದರೆ ನೀವು ಹೇಳ್ತಿದ್ದೀರಿ ಬಾಕಿ ಇದೆ ಅಂತ. ನೀವು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಇವ್ರಿಗೆ ಸಣ್ಣ ಸಣ್ಣ ವಿಚಾರಕ್ಕೆ ಅಫ್ಜಲ್ ಗುರಿಗೆ ನೇಣಾಕಬೇಡಿ ಅಂತೇಳಿ ಮಧ್ಯರಾತ್ರಿಲಿ ಕೋರ್ಟ್ಗೆ ಹೋಗ್ಲಿಕ್ಕಾಗತ್ತೆ. ಯಾಕೂಬ್ ಮೆಮನ್ನ ನೇಣಾಕಬೇಡಿ ಅಂತೇಳಿ ಮಧ್ಯರಾತ್ರಿಲಿ ಕೋರ್ಟ್ಗೆ ಹೋಗೋಕ್ಕಾಗತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂ ಇವರಿಗೆ ಕೋರ್ಟ್ಗೆ ಹೋಗೋಕ್ಕಾಗತ್ತೆ. ನಿಜವಾಗ್ಲೂ ಅನ್ಯಾಯ ಆಗಿದ್ರೆ, ₹1 ಅನ್ಯಾಯ ಆಗಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ 370 ಅಬ್ರಿಗೇಟ್ ಮಾಡಿದ್ದಾಗ ಕೋರ್ಟ್ಗೆ ಹೋಗ್ಲಿಕ್ಕಾಗುತ್ತೆ. ಅದಕ್ಕೇ ಸಣ್ಣ ಸಣ್ಣ ವಿಚಾರಕ್ಕೆ ಕೋರ್ಟ್ಗೆ ಹೋಗೋಕ್ಕಾಗುತ್ತೆ. ಅಕಸ್ಮಾತ್ ನಿಜವಾಗ್ಲೂ ಅನ್ಯಾಯ ಮಾಡಿದಿದ್ರೆ ಕೇಂದ್ರ ಸರ್ಕಾರ ಇವ್ರು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ. ಅದು ಬಿಟ್ಟು ಯಾಕೆಂದ್ರೆ ಇವ್ರು ರಾಜಕಾರಣ ಮಾಡಲಿಕ್ಕಾಗಲ್ಲ. ಇದೇ ಅಕ್ಕಿ ವಿಚಾರದಲ್ಲೂ ಇದೇ ಕೆಲಸ ಮಾಡಿದ್ರು, ಕಾವೇರಿ ನೀರು ವಿಚಾರದಲ್ಲೂ ಮೋದಿ ಮೇಲೆ ಇದು ಮಾಡಿದ್ರು, ಈ ವಿಚಾರದಲ್ಲಿ ಇವಾಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ. ರಾಜ್ಯ ಲಿಟ್ರಲಿ ದಿವಾಳಿ ಹೋಗಿದೆ ಸರ್, ಲಿಟ್ರಲಿ ದಿವಾಳಿ ಹೋಗಿದೆ. ಅಲ್ಲ, ಅವನ್ನ ಆನ್ಸರ್ ಪೇಪರ್ ಕೊಂಡ್ಕೊಳ್ಳೋಕಿರೋ ದುಡ್ಡಿಲ್ಲ ಸರ್. ಮಕ್ಳಿಗೆ ಹೇಳ್ತಾರೆ ಆನ್ಸರ್ ಪೇಪರ್ ತೊಗೊಂಬನ್ನಿ ಅಂತ ಹೇಳಿ. ಹೌದು, ನೀವೇ ತನ್ನಿ ಅಂತ ಹೇಳ್ತಾರೆ. ಅಣೆಕಟ್ಟುಗಳನ್ನ ಒತ್ತೆ ಇಟ್ಟಿದ್ದಾರೆ, ಡ್ಯಾಮ್ಗಳನ್ನ ಒತ್ತೆ ಇಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಇವತ್ತು ದಿವಾಳಿ ಆಗೋಗಿದೆ ಇದು. ರಾಜ್ಯವನ್ನು ಇನ್ನು ಇವ್ರ ಕೈಲಿ ನಡೆಸಲಿಕ್ಕಾಗೋದಿಲ್ಲ. ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಗಾಗಿ ಗೂಬೆ ಕೂರಿಸ್ಬೇಕು ಕೇಂದ್ರದ ಮೇಲೆ. ಅದೊಂದೇ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಎಳೆದು ತರ್ತಾ ಇದ್ದಾರೆ, ಬಿಟ್ಟರೆ ಅದರಿಂದ ಬೇರೆ ಯಾವುದೇ ಕಾರಣ ಇಲ್ಲ. ಪ್ಯೂರ್ ಪೊಲಿಟಿಕಲ್ ಸ್ಟಂಟ್. ಸಂವಿಧಾನವನ್ನು ಹಿಡ್ಕೊಂಡು ಕೂತಿದ್ದಾರೆ ಈಗ. ಸಂವಿಧಾನ ಆತಂಕದಲ್ಲಿದೆ. ಸಂವಿಧಾನವನ್ನು ಪರ್ಯಾಯವಾಗಿ ಬರ್ಖಾಸ್ತುಗೊಳಿಸಿ ಹೊಸ ಸಂವಿಧಾನವನ್ನು ತರಲಿಕ್ಕೆ ಒಳಗೊಳಗೆ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಅಪ್ರಬುದ್ಧತನದ ಪರಮಾವಧಿ ಅನ್ನುವ ರೀತಿಯಲ್ಲಿ ಖರ್ಗೆ ಅಂತವರು AICC ಅಧ್ಯಕ್ಷರು, ಸಿದ್ದರಾಮಯ್ಯನವರು 14-15 ಬಾರಿ, ಇದು ಸೇರಿದರೆ 15 ಬಾರಿ ಬಜೆಟ್ ಮಂಡಿಸಿದವರು. ಇವರೆಲ್ಲ ತೆರಿಗೆ ಅನ್ಯಾಯ ಅನ್ನುವಂಥ ಸುಳ್ಳು, ಸಂವಿಧಾನದ ಹೆಸರಿನಲ್ಲಿ ಸುಳ್ಳು, ಇವೆಲ್ಲವೂ ನಡೀತಾ ಇರುವಾಗ ರಾಜ್ಯ BJP ಏನು ಮಾಡ್ತಾ ಇದೆ ನೋಡಿ. ಸಂವಿಧಾನವನ್ನು ಒಂದು ಹೇಳಿದ್ರೆ ಅತ್ಯಾಚಾರ ಮಾಡಿದವರೇ ಕಾಂಗ್ರೆಸ್ ಅವರು. ಸಂವಿಧಾನ ಬಂದು ಇನ್ನೂ 1-2 ವರ್ಷ ಆಗಿರಲಿಲ್ಲ. ಮೊದಲನೇ ಚುನಾವಣೆ 1952 1952 ಮೊದಲನೇ ಚುನಾವಣೆಯಲ್ಲಿ ನ್ಯಾಯವಾಗಿ ಆರಿಸಿ ಬಂದಿದ್ದ ಪಟಿಯಾಲ ಸರ್ಕಾರ, ಅವಾಗಿನ ಪಂಜಾಬ್ ಇರಲಿಲ್ಲ, ಪಟಿಯಾಲದಲ್ಲಿ ಅಕಾಲಿದಳ ಆರಿಸಿ ಬಂತು. ನಮ್ಮ ಸರ್ಕಾರ ಬರಲಿಲ್ಲ ಅಂತೇಳಿ ನೆಹರು ಅವರು ಆಗಲೇ ಆರ್ಟಿಕಲ್ 356 ಹಾಕಿ ಆ ಸರ್ಕಾರನ ಹೊಡೆದುಳಿಸಿದ್ರು. ಅದಾದಮೇಲೆ ನನಗೆ ಲೆಕ್ಕ ಸಿಕ್ಕಿರಂಗೆ 92 ಬಾರಿ ಆರ್ಟಿಕಲ್ 356ನ ಉಪಯೋಗಿಸಿ ಜನರಿಂದ ಆರಿಸಿ ಬಂದಂಥ ಸರ್ಕಾರಗಳನ್ನ ಮುಗಿಸಿದ್ರು. ಪ್ರಾಯಶಃ ಈಗಾಗಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ನಡ್ತಾ ಇರುವಂಥ ಈ ಉದ್ವಿಗ್ನ ಪರಿಸ್ಥಿತಿ ಕಾಂಗ್ರೆಸ್ಸಿನ ಆಡಳಿತದಲ್ಲಾದರೆ ಇಷ್ಟೊತ್ತಿಗೆ ರಾಷ್ಟ್ರಪತಿ ಆಳ್ವಿಕೆ ಮುಗಿದೋಗಿರೋದು. ಅದಾದ ಮೇಲೆ ಸಂವಿಧಾನವನ್ನೇ ನಾಶ ಮಾಡ್ತಕ್ಕಂಥ ತುರ್ತು ಪರಿಸ್ಥಿತಿ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಯಾವತ್ತು ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ತಂದಿರತಕ್ಕಂಥದ್ದು, ಅತಿ ಹೆಚ್ಚು ತಿದ್ದುಪಡಿ ತಂದಿದ್ದು ಇದೇ ನೆಹರು ಮತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು. ನಾನು ಹೇಳಿದ್ನಲ್ಲ, ಸಂವಿಧಾನವನ್ನು ಪೂರ್ತಿ ತಿರ್ಚಿ ಹಾಕಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆದರೆ ಮೋದಿ ಅವ್ರದ್ದು ಒಂದೇ ಒಂದು ಉದಾಹರಣೆ ಕೊಡಿ. 10 ವರ್ಷದಲ್ಲಿ ಒಂದೇ ಒಂದು ಉದಾಹರಣೆ ಸಂವಿಧಾನಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಹಿಡಿದು. ಖಂಡಿತವಾಗ್ಲೂ. ಹಾಗಾಗಿ ನಾನು ಒಂದು ಮಾತು ಹೇಳ್ತೀನಿ, ಮೋದಿಯವರು ಸ್ವಾರ್ಥರಹಿತವಾದ ಜೀವನ ಸರ್ ಅವ್ರದ್ದು. ತನ್ನ ಇಡೀ ಸರ್ವಸ್ವವನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಮೋದಿಯವರ ಕೈಯಿಂದ ದೇಶಕ್ಕೆ ಆಗಲಿ ಅಥವಾ ಜನರಿಗಾಗಲಿ ತೊಂದರೆ ಆಗ್ತಕ್ಕಂಥ ಒಂದೇ ಒಂದು ಸಣ್ಣ ಕೆಲಸವೂ ಸಾಧ್ಯ ಇಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸಂವಿಧಾನಕ್ಕೆ ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥವ್ರು ನಾವು BJP ಅವರು. ಸಂವಿಧಾನವೇ ನಮ್ಮ ಏನು ಒಂಥರ ಆರಾಧ್ಯ ದೈವ ಅಂತ ಇಟ್ಕೊಂಡು ನಾವು ಕೆಲಸ ಮಾಡ್ತಿರ್ತಕ್ಕಂಥವ್ರು. ಸಂವಿಧಾನ ಆಚರಣೆಯಲ್ಲೇ ಹೋಗುತ್ತೆ. ಸಂವಿಧಾನಕ್ಕೆ BJP ಇರೋವರೆಗೂ ಯಾವತ್ತೂ ತೊಂದರೆ ಆಗೋದಿಲ್ಲ. ನಿಮ್ಮ ಅನಂತಕುಮಾರ್ ಹೆಗಡೆ ಅವರೇ ಸಂವಿಧಾನ ಬದಲಿಸಲಿಕ್ಕೆ ಬಂದವರು ಅನ್ನುವಂಥ ಒಂದು ಅಸಡ್ಡಾಳ ಮತ್ತು ಸಂವಿಧಾನ ವಿರೋಧಿ, ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗಲೂ ಕೂಡ ನಮ್ಮ ರಾಜ್ಯದ BJP ಮೋದಿಯವರು ಯಾಕೆ ಅದಕ್ಕೆ ಉತ್ತರಿಸಿಲ್ಲ ಅನ್ನೋದು ಅದಕ್ಕೆ ಬೇರೆಯೇ ಕಾರಣ ಇದೆ. ಅವರು ಕೃತಿಯ ಮೂಲಕ ಈ 10 ವರ್ಷದಲ್ಲಿ ಮಾಡಿ ತೋರಿಸೋದು, ನಾನು ಸಂವಿಧಾನವನ್ನು ಎಷ್ಟು ಗೌರವಿಸ್ತೇನೆ, ಸಂವಿಧಾನಾತ್ಮಕವಾಗಿ ಏನನ್ನ ಮಾಡಬಲ್ಲೆ ಅನ್ನೋದನ್ನು 370ಯನ್ನೇ ಅಬ್ರಗೇಟ್ ಮಾಡಿದೆ ನಾನು. ಇದು ಸಂವಿಧಾನಬದ್ಧವಾಗಿ ಮಾಡಿದ್ದೇನೆ, ಇಲ್ಲದೇ ಸುಪ್ರೀಂ ಕೋರ್ಟು ಹಾಗೆ ಬಿಡ್ತಿರ್ಲಿಲ್ಲ. ನಾನು ಹೇಳೋದು ಅವರದ್ದು ಬಿಡಿ, ರಾಜ್ಯ ಸರ್ಕಾರದ ರಾಜ್ಯದ ಒಳಗಿನ BJP ಅವರು ಯಾಕೆ ಮಾತಾಡ್ತಿಲ್ಲ? ಯಾಕೆಂದರೆ ಇವತ್ತಿನವರೆಗೂ ಅವ್ರಿಗಿರುವ ಏಕೈಕ ಅಸ್ತ್ರವೇ ಅನಂತಕುಮಾರ್ ಹೆಗಡೆ. ಈಗ ಬಂದವರು ಹಿಂದುತ್ವದ ಬಗ್ಗೆ ಭಯಂಕರ ಮಾತಾಡ್ತಾರೆ, ನಾನೇ ಮತ್ತೆ ನಿಲ್ತೇನೆ ಅಂತಾರೆ. 4 ವರ್ಷ ಕಂಪ್ಲೀಟ್ ತಾತ ಮಾಡಿದವರು ಅವರು. ಇಷ್ಟಿದ್ದಾಗಲೂ ಸಾರ್ವಜನಿಕವಾಗಿ ಒಳ ವಿಮರ್ಶೆ ಅಥವಾ ಇಂಥ ನಿರೀಕ್ಷೆ ಮಾಡ್ತಾರೆ ಜನ. ನಾನು ನಿಮ್ಮ ಹತ್ರ ಯಾಕೆ ಕೇಳ್ತೇನೆ ಅಂದರೆ ನೀವು ವಕ್ತಾರರು, ಅದರಿಂದ ಕೇಳ್ತಾ ಇರೋದು. ನೀವು ಯಾಕೆ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ? ಇದು ಅನಂತಕುಮಾರ್ ಅವರು ನಮ್ಮ ಭಾಜಪದ ಬಹಳ ದೊಡ್ಡ ನಾಯಕರು. ಇದು ತುಂಬಾ ಹಳೆಯ ವಿಚಾರ ಅದು ಹೇಳಿ. ಆದ್ರೆ ಅವರು ಪ್ರತಿದಿನ ಅದನ್ನ ನೆನಪಿಸ್ತಾರಲ್ಲ ಕಾಂಗ್ರೆಸ್ನವರು. ಅದರ ಬಗ್ಗೆ ಅನಂತಕುಮಾರ್ ಅವರೇನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.
ಅದ್ರ ಜೊತೆಗೆ ಬಿ ಜೆ ಪಿನೂ ಕೂಡ ಅದೇ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದೆ. ಹಾಗಾಗಿ ನಾನು ಹೊಸದಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥ ಅಧಿಕಾರ ನನಗಿರೋದಿಲ್ಲ. ಒಂದು ಎರಡನೇದು, ಸಂವಿಧಾನದ ಬಗ್ಗೆ ಯಾರೇ ಅಗೌರವವಾಗಿ ಮಾತಾಡಿದ್ರು ನಾನು ಅದನ್ನು ಖಂಡಿತವಾಗ್ಲೂ ಖಂಡಿಸ್ತೇನೆ. ಆದರೆ ಪಕ್ಷದ ನಿಲುವನ್ನು ನಮ್ಮ ಪಕ್ಷದ ವಕ್ತಾರನಾಗಿ ಹೇಳಲಿಕ್ಕೆ ಸಾಧ್ಯ. ಸಂವಿಧಾನವೇ ನಮಗೆ ಆರಾಧ್ಯ ದೈವ, ಸಂವಿಧಾನದ ಆಶೆಗಳ ಪ್ರಕಾರವೇ ನಮ್ಮ ಬಿ ಜೆ ಪಿ ಆಡಳಿತ ನಡೆಯುತ್ತೆ. ಇದು ಶತಸಿದ್ಧ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ.